Good evening, everyone. Let us continue today's session. ಸೊ ಯಾರಿಗೆ ನೆನಪಿದ್ರೆ ಹೇಳಿ, ಲಾಸ್ಟ್ ಸೆಷನ್ ದಲ್ಲಿ ಏನನ್ನ ಕಂಪ್ಲೀಟ್ ಮಾಡಿದ್ವಿ? ಯಾರಿಗಾದ್ರು ನೋಟ್ಸ್ ಅದು ಮಾಡ್ತಾ ಇದ್ರೆ ಲಾಸ್ಟ್ ಸೆಷನ್ ದಲ್ಲಿ ಏನನ್ನ ಕವರ್ ಮಾಡಿದ್ದೆ? ಕ್ವಿಕ್ಲಿ ರಿಪ್ಲೈ. Exactly, Vinay. Primary market, secondary market, fantastic. Others? Types of traders and investors, exactly. So let us continue. Mobile application to be used. Fantastic, Vinay. ನೋಡಿ, ಒಬ್ಬರೇ ನೋಟ್ಸ್ ಮಾಡಿದ್ದಾರೆ ಅನ್ಸುತ್ತೆ. ಎಸ್ಪೆಷಲಿ ಯಾರು ನ್ಯೂ ಕಮರ್ಸ್ ಇದ್ದೀರಾ, ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಲೆಟ್ ಅಸ್ ಕಂಟಿನ್ಯೂ. ಹಾಗಾದ್ರೆ ಇನ್ ಟುಡೇಸ್ ಸೆಷನ್ ಐ ವಿಲ್ ಡಿಸ್ಕಸ್ ಅಬೌಟ್ ಡಿಮ್ಯಾಟ್ ಅಕೌಂಟ್. ಡಿಮ್ಯಾಟ್ ಅಕೌಂಟ್ ಮತ್ತೆ ಟ್ರೇಡಿಂಗ್ ಅಕೌಂಟ್ ಅಂದ್ರೆ how to buy a share. Okay, thank you. Okay. Fine then. So listen everyone. So demat account and one more is trading account. ಏನಿದರ ಅರ್ಥ? ಡಿಮ್ಯಾಟ್ ಅಕೌಂಟ್ ಇಟ್ ಈಸ್ ಲೈಕ್ ಯುವರ್ ಬ್ಯಾಂಕ್ ಅಕೌಂಟ್. ಹೇಗೆ ಬ್ಯಾಂಕ್ ದಲ್ಲಿ ಅಮೌಂಟ್ ಡೆಪಾಸಿಟ್ ಮತ್ತೆ ವಿತ್ಡ್ರಾವಲ್ ಮಾಡ್ತಿರಲ್ಲ, ನಮ್ ಶೇರ್ ಮಾರ್ಕೆಟ್ ಭಾಷೆಯಲ್ಲಿ ಡೆಪಾಸಿಟ್ ಅಂದ್ರೆ ಶೇರ್ಸ್ ಅನ್ನ ಪರ್ಚೇಸ್ ಮಾಡೋದು, ವಿತ್ಡ್ರಾವಲ್ ಅಂದ್ರೆ ಶೇರ್ಸ್ ಅನ್ನ ಸೆಲ್ ಮಾಡೋದು. ಹಾಗಾದ್ರೆ ಏನಿದ್ರ ಅರ್ಥ? ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಸ್ಯೂಮ್ ದಟ್ you have purchased 100 shares of SBI, State Bank of India, 100 shares ಖರೀದಿ ಮಾಡಿದ್ರಾ? Now everyone try to reply. SBI shares ಖರೀದಿ ಮಾಡ್ತೀರಾ ಅಂದ್ರೆ what is your view on the market? ನಿಮ್ದು ಮಾರ್ಕೆಟ್ ಮೇಲೆ ವ್ಯೂ ಏನಿರುತ್ತೆ ಹೇಳಿ? When you want to buy 100 shares of SBI, what is your view on SBI? Whether you are expecting bullish or bearish? Kindly reply, especially e-batch now. Yes, everyone, please. Thank you. Today. Okay. So, Yane, you expect that market bullish andre market will go up, bearish andre market will come down. ಹಿಂಗೆ ಸಿಂಪಲ್. ಓಕೆ, ಎಸ್ ಮೇಡಮ್ ಹೇಳ್ತೇನೆ, ಅದರ ಬಗ್ಗೆನೇ ಹೇಳ್ತೇನೆ. ಓಕೆ, ಹ್ಯಾವ್ ಪೇಷನ್ಸ್ ಅಷ್ಟೇ. ಸೊ ಈಗ ನೀವು ಶೇರ್ಸ್ ಖರೀದಿ ಮಾಡಿದ್ರ, ಈ ಶೇರ್ಸ್ ಅನ್ನ ಬೈ ಮಾಡ್ಬೇಕಂದ್ರೆ ಸೊ ದಟ್ ಈಸ್ ಪಾಸಿಬಲ್ ಥ್ರೂ ಟ್ರೇಡಿಂಗ್ ಅಕೌಂಟ್ ಅಂತ ಕರೀತೇವೆ. ಸೊ ಟ್ರೇಡಿಂಗ್ ಅಕೌಂಟ್ ಈಸ್ ಯೂಸ್ಡ್ ಟು ಬೈ ಅಂಡ್ ಸೆಲ್. ಬೈ ಮತ್ತೆ ಸೆಲ್ ಮಾಡ್ಲಿಕ್ಕೆ ಒಂದು ಅಕೌಂಟ್ ಬೇಕು. ದಟ್ ವಿ ಕಾಲ್ ಇಟ್ ಆಸ್ ಅ ಟ್ರೇಡಿಂಗ್ ಅಕೌಂಟ್. ನಾನು ಇವತ್ತು ಬೈ ಮಾಡಿದೆ, ಸೇ ಫಾರ್ ಎಕ್ಸಾಂಪಲ್ 13th Augustಗೆ ಐ ಹ್ಯಾವ್ ಪರ್ಚೇಸ್ಡ್ and I want to keep till it rises ₹100. 100 rupees ಅಪ್ ಆಗೋ ತನನು ನಾನು ಮಾರಾಟ ಮಾಡಲ್ಲ. ಹಾಗಾದ್ರೆ ನಾನು ಇವತ್ತಂತೂ ಬೈ ಮಾಡಿದೆ, ಆ ಬೈ ಮಾಡಿದ್ದನ್ನ ಎಲ್ಲಿ ಆದ್ರೂ ಸ್ಟೋರ್ ಮಾಡ್ಬೇಕಲ್ಲ. ಸ್ಟೋರ್ ಮಾಡ್ತೇವಲ್ಲ, ಆ ಅಕೌಂಟಿಗೆನೆ ಡಿಮ್ಯಾಟ್ ಅಕೌಂಟ್ ಅಂತ ಕರಿತೇವೆ. ಡಿಮಟೀರಿಯಲ್ ಆಯ್ತು.
ಮೊದಲೆಲ್ಲ ಫಿಸಿಕಲ್ ಶೇರ್ಸ್ ಇರ್ತಾ ಇತ್ತು, ಈಗೆಲ್ಲ ಡಿಜಿಟಲ್. ಓಕೆ, ಡಿಮಟೀರಿಯಲೈಸ್ಡ್. ಸೊ ಎನಿ ಶೇರ್ಸ್ ನೀವು ಏನ್ ಸ್ಟೋರ್ ಮಾಡ್ತಿರಲ್ಲ, ಅದಕ್ಕೆ ಡಿಮ್ಯಾಟ್ ಅಕೌಂಟ್ ಅಂತ ಕರಿತೇವಿ. ಐ ಹೋಪ್ ಇಟ್ ಈಸ್ ವೆರಿ ಮಚ್ ಕ್ಲಿಯರ್ ಟು ಈಚ್ ಅಂಡ್ ಎವ್ರಿ ಒನ್. ಇವತ್ತು ಬೈ ಮಾಡ್ತೀರಾ, ಸೊ ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡಿಬಿಟ್ರೆ, ಇವತ್ತೇ ಬೈ ಮಾಡೋದು ಇವತ್ತೇ ಸೆಲ್ ಮಾಡೋದು, ದೆನ್ ನೋ ನೀಡ್ ಟು ಕೀಪ್ ಇಟ್ ಇನ್ ಡಿಮ್ಯಾಟ್ ಅಕೌಂಟ್. ಓಕೆ, ಸೊ ಅದು ಪೂಲ್ ಅಕೌಂಟ್ ಅಂತ ಇರ್ತದೆ, ಟ್ರೇಡಿಂಗ್ ಆಗಿ ಹೋಗ್ಬಿಡುತ್ತೆ. ಬಟ್ ಇವತ್ತು ಬೈ ಮಾಡಿ ಮುಂದಿನ ತಿಂಗಳು ನಾನು ಸೆಲ್ ಮಾಡೋ ವಿಚಾರ ಇದೆ ನನ್ನ ರೇಟ್ ಬಂದಾಗ, ಅಂದ್ರೆ ಆ ಶೇರ್ಸ್ ನ ಎಲ್ಲಿ ಆದ್ರೂ ಒಂದ್ ಕಡೆ ಸ್ಟೋರ್ ಆಗ್ಬೇಕಲ್ಲ, ಆ ಸ್ಟೋರ್ ಮಾಡೋ ಜಾಗಕ್ಕೆನೆ ಡಿಮ್ಯಾಟ್ ಅಕೌಂಟ್ ಅಂತ ಕರಿತೇವೆ. ಓಕೆ, ಈಗ ಇವತ್ತು 100 ಶೇರ್ಸ್ ಖರೀದಿ ಮಾಡಿದ್ರ, ಇನ್ನೊಂದು 20 ಮೀನ್ಸ್ 20ನೇ ತಾರೀಕಿಗೆ ಚಲೋ ಇನ್ನೊಂದು 100 ಖರೀದಿ ಮಾಡ್ತೀನಿ, 31ಕ್ಕೆ ಇನ್ನೊಂದು 100 ಖರೀದಿ ಮಾಡ್ತೀನಿ. ಅಂದ್ರೆ ಈ ತರ ಅಕ್ಯುಮುಲೇಟ್ ಆಗ್ತಾ ಹೋತು ನಿಮ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಯು ಆರ್ ಹ್ಯಾವಿಂಗ್ 300 ಶೇರ್ಸ್ ಆಫ್ SBI. ಎಕ್ಸಾಂಪಲ್ ತಗೊಂಡಿದ್ದೇನೆ, ನೀವು ಎಷ್ಟು ಬೇಕೋ ಅಷ್ಟು ಶೇರ್ಸ್ ಅನ್ನ ಖರೀದಿ ಮಾಡ್ಬೋದು, ಅದೆಲ್ಲ ನಿಮ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತದೆ. ದೆನ್ ಅಸ್ಯೂಮ್ ದಟ್ ಸೆಪ್ಟೆಂಬರ್ ಯು ಹ್ಯಾವ್ ಸೋಲ್ಡ್ 200 ಶೇರ್ಸ್. ನಾವು ಎವ್ರಿ ಒನ್ ರಿಪ್ಲೈ, ನಿಮ್ಮ ಅಕೌಂಟ್ ದಲ್ಲಿ 300 ಶೇರ್ ಇತ್ತು, ನೀವು 200 ಶೇರ್ ಅನ್ನ ಮಾರಾಟ ಮಾಡಿದ್ರ, ಟೆಲ್ ಮಿ ನಂಬರ್ ಆಫ್ ಶೇರ್ಸ್ ಎಷ್ಟು ಉಳಿತದೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ? Everyone, please reply. Can you hear me? Yes, ಯಾರು ಈ ಬ್ಯಾಚಿಗೆ ಜಾಯ್ನ್ ಆಗಿದ್ದೀರಾ? ಐ ವಾಂಟ್ ರಿಪ್ಲೈ ಫ್ರಮ್ ಯು. 300 ಶೇರ್ಸ್ ನ ಖರೀದಿ ಮಾಡಿದ್ರ, ನೀವು 200 ಶೇರ್ ಅನ್ನ ಮಾರಾಟ ಮಾಡಿದ್ರೆ, ಎಸ್ 100 ಶೇರ್ಸ್ ಆರ್ ಲೆಫ್ಟ್ ಇನ್ ಯುವರ್ ಡಿಮ್ಯಾಟ್ ಅಕೌಂಟ್. ಓಕೆ, ಫೈನ್ ದಟ್. Concentrate. What is a demat account? Demat account is nothing but a dematerialized account used to store financial securities such as stocks, bonds, etc. in electronic form. In India, demat accounts are maintained by two depository organizations named National Securities Depository Limited (NSDL) and other one is Central Depository Service Limited (CDS). ಹಾಗಾದ್ರೆ ನಮ್ದು ಅಕೌಂಟ್ ಡಿಮ್ಯಾಟ್ NSDL CDSL ಅಂತ ಹೆಂಗ್ ಗೊತ್ತಾಗ್ತದೆ? Listen, if the account number consists 16 digits ನ್ಯೂಮರಿಕ್ ಕೋಡ್, ಅದಕ್ಕೆ CDSL ಅಂತ ಕರಿತೇವೆ. NSDL ದಲ್ಲಿ 14 ಡಿಜಿಟ್ ನ್ಯೂಮರಿಕ್ ಕೋಡ್ ಇರ್ತದೆ, ಬಟ್ ಸ್ಟಾರ್ಟ್ಸ್ ವಿತ್ I. ಎಕ್ಸಾಂಪಲ್ ಹೇಳ್ತೇನೆ ನೋಡಿ. CDSL ದಲ್ಲಿ ನೋಡಿ 1 2 3 4 5 6 7 8 9 10 11 12 13 14 15 16 16 ಸಂಖ್ಯೆ ಏನಿರುತ್ತಲ್ಲ, ಈ ತರ ನಿಮ್ ಡಿಮ್ಯಾಟ್ ಅಕೌಂಟ್ ದಲ್ಲಿ 16 ಸಂಖ್ಯೆ ಬಂತಂದ್ರೆ ನೀವು ತಿಳ್ಕೊಳ್ಳೋದು ನಿಮ್ಮ ಅಕೌಂಟ್ ಎಲ್ಲಿ ಇದೆ, CDSL ದಲ್ಲಿ. ಸೊ 14 ಸಂಖ್ಯೆ ಬಂದು ಅದಕ್ಕಿಂತ ಮೊದಲು IN ಅಂತ ಹೇಳಿ ಇತ್ತಂದ್ರೆ ನೀವು ತಿಳ್ಕೊಳ್ಳೋದು ನಿಮ್ದು ಅಕೌಂಟ್ ಎಲ್ಲಿ ಇದೆ, NSDL ಅಂತ. ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಎರಡು ಗವರ್ಮೆಂಟ್ ಬಾಡೀಸ್ ಅದು, NSDL ಮತ್ತೆ CDSL. ಓಕೆ, ಸೊ ಯಾವಾಗ ನಿಮ್ಗೆ ಟೈಮ್ ಸಿಗುತ್ತೋ, ಯಾವಾಗ ಈ ಶೇರ್ಸ್ ಅಲ್ಲಿ ಕರೆಕ್ಷನ್ ಬರುತ್ತೋ, ಗೋ ಆನ್ ಆಡಿಂಗ್ ದೀಸ್ ಶೇರ್ಸ್.
So this much is clear. Demat account ಅಂದ್ರೆ dematerialized account used to store our financial securities. Okay. ಒಂದು NSDL, ಇನ್ನೊಂದು CDSL. ಹಾಗಾದ್ರೆ ಟ್ರೇಡಿಂಗ್ ಅಕೌಂಟ್ ಅಂದ್ರೆ, if you are willing to invest in the stock market, then it is not possible to directly connect with the exchange and buy the shares. First, you have to open an account with the broker, and through the broker, you can buy or sell the securities. The account which you open with the broker for buying and selling securities is called a trading account. Yes, it is clear. One person can open n number of demat accounts. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ, ಬಟ್ ನೀವು ಅದು AMC ತುಂಬಲಿಕ್ಕೆ ಗಟ್ಟಿ ಇರ್ಬೇಕಷ್ಟೇ. ನಿಶಾ ಮೇಡಮ್, ಇಟ್ ಈಸ್ ಕ್ಲಿಯರ್ ಡಿಮ್ಯಾಟ್ ಮತ್ತೆ ಟ್ರೇಡಿಂಗ್ ಅಕೌಂಟ್? ಹಾ ಮೇಡಮ್. ಮೇಡಮ್ ಅನ್ಮ್ಯೂಟ್ ಮಾಡಿದ್ದೇನೆ. ಹಲೋ. ಹಾ ಹೇಳಿ ಹಾ ಮೇಡಮ್. ಸರ್, am I audible? ಹಾ ಎಸ್ ಪ್ಲೀಸ್. ಸರ್, ನಾವೀಗ ಬ್ರೋಕರ್ ಅವ್ರ ಕಡೆ ಅಕೌಂಟ್ ತೆಗಿತೀವಿ. ಅವ್ರ ಅಕೌಂಟ್ ಓಪನ್ ಮಾಡೋ ಮುಂದೆ ನಿಮ್ದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿವಿ ಅಂತ ಹೇಳ್ತಾರ್ರಿ. ಓಕೆ. ಹಾ, ಆಮೇಲೆ ನಾವು ಬಾಯಿ ಮತ್ ಸೆಲ್ ಏನ್ರ ಇನ್ಸ್ಟ್ರಕ್ಷನ್ ಕೊಡೋದಿತ್ತಂದ್ರ ಅವ್ರ ನಂಬರ್ ಇರ್ತೈತಿ, ಅಲ್ಲಿ ಫೋನ್ ಮಾಡಿ ಕಾಲ್ ಮಾಡಿ ಹೇಳ್ತೀವಿ. ಅದ್ರದ್ದು ಟ್ರೇಡಿಂಗ್ ಅಕೌಂಟ್ ನಮ್ಮ ಹೆಸರ್ಲೆ ಅವ್ರು ಬೇರೆ ತೆಗ್ದಿರ್ತಾರ್ರಿ? ಇನ್ನು ಒಂದು 5 ನಿಮಿಷ. ಹಾ ಹೇಳ್ತೇನೆ ನೋಡಿ ಮೇಡಮ್. ಈಗ ನೀವು ಒಂದು ಅಕೌಂಟ್ ಓಪನ್ ಮಾಡ್ಬೇಕಂತಂದ್ರೆ ನಿಮಗೆ ಬ್ರೋಕರ್ ಕೇಳ್ತಾರೆ, ಯು ವಾಂಟ್ ಟು ಓಪನ್ ಓನ್ಲಿ ಡಿಮ್ಯಾಟ್ ಅಕೌಂಟ್ ಆರ್ ಅಲಾಂಗ್ ವಿತ್ ಡಿಮ್ಯಾಟ್ ಟ್ರೇಡಿಂಗ್ ಅಂತ. ಓಕೆ. ಹಾ, ನೀವು ಎಲ್ಲ ಫೆಸಿಲಿಟಿ ಇರ್ತದೆ. ಈಗ ಡಿಮ್ಯಾಟ್ ಅಕೌಂಟ್ ಒಂದು ಬ್ರೋಕರ್ ಕಡೆ ಮಾಡಿ, ಟ್ರೇಡಿಂಗ್ ಅಕೌಂಟ್ ಒಂದು ಬ್ರೋಕರ್ ಕಡೆ ಮಾಡಬಹುದು. ಮಾಡ್ಬೋದು. ಹಾ ಹಾ ಸರ್. ಓಕೆ, ಬಟ್ ದಟ್ ಈಸ್ ನಾಟ್ ಅಡ್ವೈಸಬಲ್. ಹ್ಮ್ ಯಾಕಂದ್ರೆ ಈಗ ನೀವು ಹ್ಮ್ ಒಂದು ಶೇರ್ ಎಲ್ಲಿಯೋ ಬೇರೆ ಕಡೆ ಡಿಮ್ಯಾಟ್ ಮಾಡಿ ಇನ್ನೊಂದ್ ಕಡೆ ಟ್ರೇಡಿಂಗ್ ಮಾಡಿದ್ರೆ, ಈಗ ಬೈ ಹ್ಮ್ ಮಾಡ್ತೀರಾ, ಆ ಬೈ ಹ್ಮ್ ಮಾಡಿದ್ರೆ ಹೋಗ್ಬೇಕಾದ್ರೆ ಡಿಮ್ಯಾಟಿಗೆ ಹೋಗ್ಬೇಕಲ್ಲ. ಹ್ಮ್ 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 ಯಾವ ಬ್ರೋಕರ್ ಹತ್ರ ನೀವು ಅಕೌಂಟ್ ಓಪನ್ ಮಾಡ್ತೀರಲ್ಲ, ಅದೇ ಬ್ರೋಕರ್ ಹತ್ರ ಎರಡು ಮಾಡೋದು ಒಳ್ಳೇದು. ಮತ್ತ ಅದಕ್ಕೆ ಏನಂದ್ರ ಅದು ಬೇರೆ ಅಕೌಂಟ್ ಇರ್ತೈತೇನ್ರಿ ಸರ್? ಅಂಡ್ ದಟ್ ಈಸ್ ಇಲ್ಲ ಅಟ್ಯಾಚ್ಡ್ ಟು ಡಿಮ್ಯಾಟ್ ಇಲ್ಲ ಅಕೌಂಟ್ ನಮ್ದು ಇಲ್ಲ ನಮ್ಮ ಮೇಡಮ್, ಹೆಸರ್ಲೆ? ಅಲ್ಲೇ ಇರುತ್ತೆ. ಓಕೆ, ಈಗ ನೀವು ಒಂದೇ ನಿಮಿಷ ಇಲ್ಲಿ ಬೆಟರ್ ನೀವು ಹೀಗೆ ಇರಿ. ನೌ ಐ ವಿಲ್ ಟೆಲ್. ಈಗ ಇಲ್ಲಿ ಓಕೆ ಡಿಫ್ರೆಂಟ್ ಟೈಪ್ ಆಫ್ ಬ್ರೋಕರ್ಸ್ ಇಲ್ಲಿ ಗೊತ್ತಾಗ್ತದೆ ನಿಮಗೆ. ಓಕೆ, ಓಕೆ. ಹಾ ದೇರ್ ಆರ್ 2 ಟೈಪ್ ಬ್ರೋಕರ್ಸ್ ಇದಾರೆ ಮೇಡಮ್. ಹೇಳಿ ನೋಡೋಣ ಯಾರ್ಯಾರ ಇಲ್ಲಿ ಬರ್ದಿದ್ದು, ಓದ್ಬೋದಾ ಇದನ್ನ? ಹಾ, ಫುಲ್ ಸರ್ವಿಸ್ ಬ್ರೋಕರ್ ಅಂಡ್ ಡಿಸ್ಕೌಂಟ್ ಬ್ರೋಕರ್ಸ್. ಡಿಸ್ಕೌಂಟ್ ಬ್ರೋಕರ್. ಏನಿದ್ರ ಅರ್ಥ ಹೇಳ್ತೇನೆ ನೋಡಿ. ಫುಲ್ ಹ್ಮ್ ಸರ್ವಿಸ್ ಬ್ರೋಕರ್ಸ್ ಅಂದ್ರೆ ಮೇಡಮ್, ದೇರ್ ಹ್ಮ್ ಮೇನ್ their main business to give the service to ಹ್ಮ್ their clients. ಹ್ಮ್ ಅಂದ್ರೆ ಅವ್ರದ್ದು ಮುಖ್ಯ ಉದ್ದೇಶನೇ ಬ್ರೋಕರಿಂಗ್ ಇರುತ್ತೆ. ಓಕೆ, ಅದಕ್ಕೆ ಓಕೆ. ಫುಲ್ ಹಾ ಸರ್ವಿಸ್ ಬ್ರೋಕರ್ಸ್ ಅಂತ ಕರೀತಾರೆ. ಹ್ಮ್ ಇನ್ನೊಂದು ಈಗ ಹ್ಮ್ ಇಂಡಿಯಾದಲ್ಲಿ ಡಿಸ್ಕೌಂಟ್ ಬ್ರೋಕರ್ಸ್ ಅಂತ ಹೇಳಿ, ಹ್ಮ್ ಅಂದ್ರೆ ಹ್ಮ್ ಹ್ಮ್ ಎಲ್ಲ ನೀವೇ ಮಾಡ್ಕೊಳ್ಳೋದು. ಓಕೆ, ಹ್ಮ್ ಆನ್ಲೈನ್ ಹ್ಮ್ ನಾಲೆಜ್ ಇದ್ದಕ್ಕೆ. ನಾವು ಐ ವಿಲ್ ಹ್ಮ್ ಟೆಲ್ ಯು. ಈಗ ನೋಡಿ, ಹ್ಮ್ ಫುಲ್ ಸರ್ವಿಸ್ ಬ್ರೋಕರ್ ಡಿಫ್ರೆನ್ಸ್ ಹ್ಮ್ ಹೇಳ್ಬಿಡುತ್ತೆ ನೋಡಿ ಮೇಡಮ್. ಫುಲ್ ಹ್ಮ್ ಸರ್ವಿಸ್ ಬ್ರೋಕರ್ ದೇ ವಿಲ್ ಪ್ರೊವೈಡ್ ದ ರಿಲೇಶನ್ಶಿಪ್ ಮ್ಯಾನೇಜರ್ ಅಲಾಟ್ ಮಾಡ್ತಾರೆ ನಿಮಗೆ. ಓಕೆ. ಡಿಸ್ಕೌಂಟ್ ಬ್ರೋಕರ್ಸ್ ದಲ್ಲಿ ಏನ್ ಹೇಳಿ ನೋಡೋಣ? ಸೆಲ್ಫ್ ಹೆಲ್ಪ್ ಅಂಡ್ ಕಸ್ಟಮರ್ ಕೇರ್. ಕಸ್ಟಮರ್ ಕೇರ್. ಓಕೆ, ಆಮೇಲೆ ಹ್ಮ್ ಫುಲ್ ಸರ್ವಿಸ್ ಬ್ರೋಕರ್ ಯು ಕ್ಯಾನ್ ಪ್ಲೇಸ್ ದ ಆರ್ಡರ್ ಓವರ್ ಆನ್ ಫೋನ್. ಈಗ ಹೇಳ್ತಾ ಇದ್ರಲ್ಲ ನೀವು, ಹ್ಮ್ ಹಾ ಹಾ ನೀವು ಬೈ ಅಥವಾ ಸೆಲ್ ಮಾಡ್ಬೇಕಾದ್ರೆ ಓವರ್ ಆನ್ ಫೋನ್ ಯು ಕ್ಯಾನ್ ಪ್ಲೇಸ್ ದ ಆರ್ಡರ್. ಹ್ಮ್ ಹ್ಮ್ ನೋ ಎಕ್ಸ್ಟ್ರಾ ಚಾರ್ಜಸ್ ಮೇಡಮ್. ಹಾ ಆದ್ರೆ ಅದೇ ಡಿಸ್ಕೌಂಟ್ ಬ್ರೋಕರ್ ಹತ್ರ ಇಫ್ ಯು ಪ್ಲೇಸ್ ದ ಆರ್ಡರ್ ಓವರ್ ಆನ್ ಫೋನ್, ಇಟ್ ಈಸ್ ಚಾರ್ಜೆಬಲ್. ಓಕೆ. ಹ್ಮ್ ಇಟ್ ಡಿಪೆಂಡ್ಸ್ ಆನ್ ಬ್ರೋಕರ್ ಟು ಬ್ರೋಕರ್. ಕೆಲವೊಂದು ಬ್ರೋಕರ್ 50 ರೂಪಾಯಿ ಚಾರ್ಜ್ ಮಾಡ್ತಾರೆ, ಕೆಲವೊಬ್ರು 30 ರೂಪಾಯಿ. ಇಟ್ ಡಿಪೆಂಡ್ಸ್. ಓಕೆ, ಫಾರ್ ಎವ್ರಿ ಟ್ರಾನ್ಸಾಕ್ಷನ್ ಸರ್? ಹಾ ಎಸ್ ಮೇಡಮ್, ಒಮ್ಮೆ ನೀವು ಫೋನ್ ಮಾಡಿದ್ರೆ ಮುಗೀತು. ಓಕೆ. ಅದಕ್ಕೆ ಇಲ್ಲಿ ಏನಂತ ಬರೆದಿದೆ ಮೇಡಮ್? ಹ್ಮ್ ಸೆಲ್ಫ್ ಹೆಲ್ಪ್. ಓಕೆ, ಇದು ಹ್ಮ್ ಡಿಸ್ಕೌಂಟ್ ಬ್ರೋಕರ್ ಯಾರಿಗೆ ಗೊತ್ತಾ? ದೋಸ್ ಆರ್ ಹ್ಯಾವಿಂಗ್ ಕಂಪ್ಲೀಟ್ ಐಡಿಯಾ. ಓಕೆ, ತುಂಬಾ ಯೂಸ್ ಆಗ್ತದೆ. ಓಕೆ, ಹ್ಮ್ 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 ದೆನ್ ಫುಲ್ ಸರ್ವಿಸ್ ಬ್ರೋಕರ್ ದಲ್ಲಿ ಯು ವಿಲ್ ಗೆಟ್ ದ ರಿಸರ್ಚ್ ಅಂಡ್ ಬೈ ಕಾಲ್ ಮೇಡಮ್. ಹ್ಮ್ 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 ಇವ್ರದೊಂದು ಟೀಮ್ ಇರ್ತದೆ.
ಅನಾಲಿಸಿಸ್ ಮಾಡಿ ನಿಮಗೆ ಮೊಬೈಲ್ಗೆ ಮೆಸೇಜ್ ಕಳಿಸ್ತಾರೆ. ನಾವು ಇದನ್ನ Okay. ರಿಸರ್ಚ್ ಮಾಡಿದ್ದೇವೆ, ಯು ಕ್ಯಾನ್ ಗೋ ಹ್ಮ್ ಲಾಂಗ್, ನೀವು ಬೈ ಮಾಡಬಹುದು. ಓಕೆ, ಅದೆಲ್ಲ ಹ್ಮ್ ನಿಮಗೆ ರಿಪೋರ್ಟ್ ಕೊಡ್ತಾರೆ. ಹ್ಮ್ ಬಟ್ ಇಲ್ಲಿ ಏನಿದೆ ಹೇಳಿ? ಹ್ಮ್ ಸೆಲ್. ಓಕೆ, ಸೆಲ್ಫ್ ರಿಸರ್ಚ್. ಹಾ. ಎವ್ರಿಥಿಂಗ್ ಸೆಲ್. ಇಲ್ಲಿ ಹ್ಮ್ ನೋಡಿ, ಎಲ್ಲರಿಗೂ ಸಮಸ್ಯೆ ಬರೋದೇ ಇಲ್ಲಿ. ಈಗ ಫುಲ್ ಹ್ಮ್ ಸರ್ವಿಸ್ ಬ್ರೋಕರ್ ಇಷ್ಟೆಲ್ಲ ನಿಮಗೆ ಸರ್ವಿಸ್ ಕೊಡೋದಕ್ಕೆ ಏನ್ ಚಾರ್ಜ್ ಮಾಡ್ತಾರೆ ಅವರು? ಹ್ಮ್ ಹ್ಮ್ ಮಾಡರೇಟ್ ಬ್ರೋಕರೇಜ್ ಚಾರ್ಜ್ ಮಾಡ್ತಾರೆ. ಇವ್ರು ಹ್ಮ್ ಏನ್ ಮಾಡ್ತಾರೆ ಹೇಳಿ ಮೇಡಮ್? ಹಾ. ಲೋ ಲೋ. ಬ್ರೋ. ಯಾಕಂದ್ರೆ ಹ್ಮ್ ಇವ್ರದ್ದು ಹ್ಮ್ ಯಾವುದೇ ಆಫೀಸ್ ಇರಂಗಿಲ್ಲ. ಹ್ಮ್ ಓಕೆ, ಇವ್ರದ್ದು ಯಾವುದೇ ಹ್ಮ್ ರಿಲೇಶನ್ಶಿಪ್ ಮ್ಯಾನೇಜರ್ ಇರಲ್ಲ. ಹಾ. ಓಕೆ, ಇವ್ರು ಹ್ಮ್ ಏನೋ ನಿಮಗೆ ಸರ್ವಿಸ್ ಕೊಡ್, ಎಲ್ಲಾನು ಏನಿದೆ ಮೇಡಮ್, ಎವ್ರಿಥಿಂಗ್ ಈಸ್ ವಾಟ್? ಹ್ಮ್ ಸೆಲ್ಫ್. ಸೆಲ್ಫ್ ಆನ್ ಸೆಲ್ಫ್. ಹ್ಮ್ ಓಕೆ, ಹೀಗಾಗಿ ಹ್ಮ್ ದೇ ವಿಲ್ ಚಾರ್ಜ್ ಏನ್ ಹೇಳಿ? ಲೋ ಹ್ಮ್ ಬ್ರೋಕರೇಜ್. ಇವ್ರು ಹ್ಮ್ ಇವ್ರಿಗಿಂತ ಸ್ವಲ್ಪ ಹೆಚ್ಚಿಗೆ ಬ್ರೋಕರೇಜ್ ಚಾರ್ಜ್ ಮಾಡ್ತಾರೆ. ಬಟ್ ಆ ಹ್ಮ್ ಬ್ರೋಕರೇಜ್ ಚಾರ್ಜ್ ಮಾಡಿದಕ್ಕೆ ಯು ವಿಲ್ ಗೆಟ್ ಆಲ್ ದ ಫೆಸಿಲಿಟೀಸ್. ಓಕೆ. ಹಾ. ದಟ್ ಈಸ್ ಓನ್ಲಿ ದ ಡಿಫರೆನ್ಸ್. ಹ್ಮ್ Government taxes will remain same for full service broker as well as the discount brokers. Only ಹ್ಮ್ change ಎಲ್ಲಿ ಬರ್ತದೆ ಹೇಳಿ ಮೇಡಮ್? ಹ್ಮ್ ಹಾ. ಬ್ರೋಕರೇಜ್. ಬ್ರೋಕರೇಜ್. ಓಕೆ. ಮೊದಲೆಲ್ಲ ಹ್ಮ್ ತುಂಬಾ ಹೈ ಇತ್ತು ಫುಲ್ ಸರ್ವಿಸ್ ಬ್ರೋಕರ್ಸ್. ಈಗ ಡಿಸ್ಕೌಂಟ್ ಬ್ರೋಕರ್ಸ್ ಬಂದಿದ್ದಕ್ಕೆ ಇಟ್ ಈಸ್ ವೆರಿ ಕಾಂಪಿಟೇಟಿವ್ ಆಗಿದೆ. ಅದಕ್ಕೆ ಹ್ಮ್ ಐ ಯೂಸ್ ಟು ಟೆಲ್ ಮಾಡರೇಟ್ ಬ್ರೋಕರೇಜ್. ಹ್ಮ್ ಬಟ್ ನಾವು ಎಂದು ಟ್ರೇಡಿಂಗ್ ಇದರಲ್ಲಿ ಬರ್ತೇವಲ್ಲ, ಸೊ ಬಹಳ ಹಾ. ಇದರ ಬಗ್ಗೆ ವಿಚಾರ ಮಾಡಲೇಬಾರದು. ವಿ ಹಾ. ಹ್ಯಾವ್ ಟು ವಿ ಹ್ಯಾವ್ ಟು ಥಿಂಕ್ ಆಫ್ ಸರ್ವಿಸ್. ಹ್ಮ್ ಇಲ್ಲಿ ನೋಡಿ, ನೀವು ಒಂದು 10 ಸಾರಿ ಫೋನ್ ಮಾಡಿದ್ರೆ 50 ಇಂಟು 10 500 ರೂಪಾಯಿ ಎಕ್ಸ್ಟ್ರಾ ಹೋಯ್ತೋ ಇಲ್ಲೋ ಮೇಡಮ್ ಇಲ್ಲಿ? ಹ್ಮ್ ಇಲ್ಲಿ ಆ ತರ ಆಗೋದಿಲ್ಲ. ಆಮೇಲೆ ಫುಲ್ ಹ್ಮ್ ಸರ್ವಿಸ್ ಬ್ರೋಕರ್ ಏನಿರ್ತದೆ ಹೇಳಿ? ನಿಮ್ದು ಹ್ಮ್ ಸ್ಪೆಸಿಫೈಡ್ ಸಿಟಿಯಲ್ಲಿ ಏನಿರ್ತದೆ? ಆಫೀಸ್ ಆಫೀಸ್ ಇರ್ತೈತಿ. ಇರ್ತದೆ. ನಿಮಗೆ ಹ್ಮ್ ಏನಿದೆ, ಎನಿ ಹೆಲ್ಪ್ ಯು ಕ್ಯಾನ್ ಟೇಕ್ ಓಕೆ. ಆಲ್ ದ ಸರ್ವಿಸಸ್. ಹಾ 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 ಹಾ. ಸೊ ಎಕ್ಸಾಂಪಲ್ ಯಾವ್ದಾವ್ದಪ್ಪ ಅಂದ್ರೆ, ಪೊನಾನ್ಸಾ ಪೋರ್ಟ್ಫೋಲಿಯೋ ಲಿಮಿಟೆಡ್ ಇದೆ, ನಂದು ಫ್ರಾಂಚೈಸಿ ಇದೆ. ಓಕೆ, ಓಕೆ. ಹ್ಮ್ ಹ್ಮ್ ದೆನ್ ಹ್ಮ್ ಶೇರ್ ಖಾನ್, ಮೋತಿಲಾಲ್ ಹ್ಮ್ ಓಸ್ವಾಲ್ ಎಟ್ಸೆಟ್ರಾ. ಎಕ್ಸೆಟ್ರಾ. ಹಾ. ಸೊ discount broker ದಲ್ಲಿ even our Bonanza Portfolio Limited having discount broker in the name of Bigul. Okay, ಹ್ಮ್ then ಹ್ಮ್ Zerodha ಅಂತಿದೆ, Upstock ಅಂತಿದೆ, 5 ಪೈಸಾ ಅಂತಿದೆ. ಡೈಲಿ ಹ್ಮ್ ಹ್ಮ್ ಒಂದೊಂದು ಹೊಸ ಬ್ರೋಕರ್ ಬರ್ತಾರೆ. ಹ್ಮ್ ಓಕೆ, ಹ್ಮ್ ಹ್ಮ್ ಬಟ್ ನೀವು ಹ್ಮ್ ವಿಚಾರ ಮಾಡಿ ನಿಮಗೆ ಎಲ್ಲಿ ಸರ್ವಿಸ್ ಚೆನ್ನಾಗಿ ಸಿಗ್ತದೋ ಯು ಹ್ಯಾವ್ ಟು ಓಪನ್ ದ, ಅಷ್ಟೇ, ಓಕೆ. ಸಿಂಪಲ್. ಹ್ಮ್ ಹ್ಮ್ ಓಕೆ, ಹ್ಮ್ 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 ಅಂಡ್ ಇನ್ನೊಬ್ರು ಕೇಳ್ತಾ ಇದ್ರು, ಡಿಮ್ಯಾಟ್ ಅಕೌಂಟ್ ಎಷ್ಟು ಬೇಕಾದ ಕಡೆನೂ ಮಾಡಬಹುದು. ಕೆಲವೊಂದ್ ಕಡೆ ಹ್ಮ್ AMC ಅಂತ ಇರ್ತದೆ, ಆನ್ಯುವಲ್ ಹ್ಮ್ ಮೇಂಟೆನೆನ್ಸ್ ಚಾರ್ಜಸ್. ಅದನ್ನ ಮೊದಲು ವಿಚಾರ ಮಾಡಬೇಕು. ಕೆಲವೊಬ್ರು ಹ್ಮ್ 400 ರೂಪಾಯಿ ಚಾರ್ಜ್ ಮಾಡ್ತಾರೆ, ಕೆಲವೊಬ್ರು 1000 ರೂಪಾಯಿ ಮಾಡ್ತಾರೆ, ಕೆಲವೊಬ್ರು 500 ರೂಪಾಯಿ ಮಾಡ್ತಾರೆ. ಡಿಪೆಂಡ್ಸ್ ಆನ್ ಹ್ಮ್ ಬ್ರೋಕರ್ಸ್. ಓಕೆ, ಹ್ಮ್ ಸೊ ಹ್ಮ್ ಅದನ್ನ ವಿಚಾರ ಮಾಡಿ ಯು ಹ್ಯಾವ್ ಟು ಓಪನ್. ಹ್ಮ್ ಈಗ ಒಬ್ಬ 10 ಓಕೆ. ಡಿಮ್ಯಾಟ್ ಅಕೌಂಟ್ ತೆಗಿತಾನೆ, ಅವಂಗ ಹ್ಮ್ 500 ರೂಪಾಯಿ ಪರ್ ಇಯರ್ ಅಂದ್ರೆ ಹ್ಮ್ ಇಂಟು 10 5000 he has to pay. ಓಕೆ, ಹ್ಮ್ ಹ್ಮ್ ಬಟ್ ಹ್ಮ್ ಅನ್ನೆಸೆಸರಿ ಅಲ್ಲ ಅದು. ಬಟ್ ಕೆಲವೊಬ್ರು ಹೌದು. ಏನ್ ಮಾಡ್ತಾರೆ, ಆ ಕೆಲವೊಂದು ಓನ್ಲಿ IPO ಸಲುವಾಗಿ, ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರ್ಡ್ ಶೇರ್ ಸಲುವಾಗಿ ಒಂದು ಡಿಮ್ಯಾಟ್ ಮಾಡಿರ್ತಾರೆ. ಓಕೆ, ಹ್ಮ್ ಹ್ಮ್ ಕೆಲವೊಬ್ರು ಬೈ ಮೀನ್ಸ್ ಹೋಲ್ಡಿಂಗಿಗೆ ಕೆಲವೊಬ್ರು ಮಾಡಿರ್ತಾರೆ. ಇಟ್ ಡಿಪೆಂಡ್ಸ್ ದಟ್. ಹ್ಮ್ ಅದೆಲ್ಲ ನಿಮಗೆ ಹ್ಮ್ ಸ್ಲೋಲಿ ಗೊತ್ತಾಗ್ತದೆ. ಒಂದೇ ಮಿನಿಟ್, ಹ್ಮ್ ಹಾಗೆ ಇರಿ ಮೇಡಮ್, ಇನ್ನೊಬ್ರು ಹ್ಯಾಂಡ್ ರೈಸ್ ಹ್ಮ್ ಆಗಿದೆ. ಓಕೆ. ಹಾ, ವಿನಯ್ ಹೇಳಿ. ಸರ್ ನಂಗೆ ಒಂದು ಡೌಟ್ ಇದೆ ಸರ್. ಹಾ, ಹೇಳಿ. Actually, we are new to this everything. We ಓಕೆ, don't know how Zerodha works, how Upstocks works, how 5 paisa works. So ಓಕೆ. ನಾವು ಯಾವ ತರ ಕಂಪ್ಯಾರಿಸನ್ ಮಾಡ್ಬೇಕು ಸರ್? ವಿ ಡೋಂಟ್ ನೋ Zerodha ಹೇಗಿದೆ, ಹಾ, ಅಲ್ಲ, Upstocks ನಾನು ಹೇಗಿದೆ. ಅದಕ್ಕೆ ಹೇಳ್ತೀನಿ, ಕೋರ್ಸ್ ಮುಗಿಯೋ ತನ ವಿಚಾರಣೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ ಕೋರ್ಸ್ ಮುಗಿಯೋ ಹೊತ್ತಿಗೆ ಐ ವಿಲ್ ಟೆಲ್ ಯು. ಓಕೆ, ಓಕೆ ನಾನು ಸರ್. ಹೇಳಿದ್ನಲ್ಲ, ಓನ್ಲಿ ದ ಥಿಂಗ್ ಎದರ ಬಗ್ಗೆ ಬರ್ತದೆ ವಿನಯ್ ಹೇಳಿ? ಲೋ ಬ್ರೋಕರೇಜ್. ಎಸ್ ಸರ್. ಸ್ಟೆನ್. ಓಕೆ, ಈಗ ನೋಡಿ, ಗವರ್ಮೆಂಟ್ ಟ್ಯಾಕ್ಸ್ ಇವ್ರಿಗೂ ಸೇಮ್ ಇರ್ತದೆ, ಇವ್ರಿಗೂ ಸೇಮ್ ಇರ್ತದೆ. ಓಕೆ ಎಲ್ಲ ಇದನ್ನ ಮಾಡಿದಾಗ ಓನ್ಲಿ ಕಂಪ್ಯಾರಿಸನ್ ಬರೋದು ಬ್ರೋಕರೇಜ್ ದಲ್ಲಿ. ಓಕೆ, ಓಕೆ ನಾನ್ ಹೇಳೋದು ಬಹಳ ಬ್ರೋಕರೇಜ್ ಬಗ್ಗೆ ವಿಚಾರ ಮಾಡೋದು ಬೇಡ. ಇಫ್ ಯುವರ್ ಇಫ್ ಯುವರ್ ಟ್ರಾನ್ಸಾಕ್ಷನ್ಸ್ ಆರ್ ಹ್ಯೂಜ್, ಓಕೆ crores together, 1 crore, 5 crore,
ಅಷ್ಟೆಲ್ಲ ನೀವು ಟ್ರಾನ್ಸಾಕ್ಷನ್ ಮಾಡೋದಿತ್ತಂದ್ರೆ ಸೊ ಸಿಲೆಕ್ಟ್ ಡಿಸ್ಕೌಂಟ್ ಬ್ರೋಕರ್ಸ್. Okay. Okay, if you are doing in lakhs together, select the full service brokers. If you are able of self help, ನಿಮಗೆಲ್ಲಾದ್ರೂ ನಾಲೆಜ್ ಇದೆ, ನನಗೆ ಯಾರ್ದು ಹೆಲ್ಪ್ ಬೇಡ, ಗೋ ವಿತ್ ಡಿಸ್ಕೌಂಟ್ ಬ್ರೋಕರ್. ಇಲ್ಲ ಸರ್ ನನಗೆ ಏನೂ ಇದರದ ಐಡಿಯಾನೇ ಇಲ್ಲ, ಆಮೇಲೆ ನನಗೆ ಕಂಪ್ಲೀಟ್ ಎಲ್ಲ ಮಾನಿಟರ್ ಮಾಡ್ಲಿಕ್ಕೆ ಆಗಲ್ಲ, ಸೊ ಗೋ ವಿತ್ ಸರ್ವಿಸ್. It all depends on your investment and your knowledge in the share market. Okay, Okay. Okay, sir. that I will guide you. Okay. Thank you. ಅದಕ್ಕೆ ಇವೆಲ್ಲ ಫಸ್ಟ್ ಗೆ ಹೇಳ್ಬಿಡ್ತೇನ್ರಿ. ಎಷ್ಟೋ ಜನಗೆ ಬ್ರೋಕರ್ಸ್ ಅಂದ್ರೆ ಯಾರು ಗೊತ್ತಿರೋದಿಲ್ಲ. ಈಗ ನೋಡಿ, ನೀವು SBI ಹೋಗಿ, SBI ಹೋಗಿ ಅವ್ರು ಬ್ಯಾಂಕಿಂಗ್ ಬಿಸ್ನೆಸ್ ಬಿಟ್ಟು ನಿಮಗಲ್ಲೇ ಕೂತವ್ರು ಹೇಳ್ತಾರೆ ಮ್ಯೂಚುವಲ್ ಫಂಡ್ ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ನಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ. Tell me, have you received such calls or not? That ಯಾರಿಗಾದ್ರೂ ಬಂದಿದ್ರೆ? Anybody has received the call from any of the bank? That ನಾನು ಎಕ್ಸಾಂಪಲ್ SBI ಅಂತ ತಗೊಂಡಿದ್ದು. ಎಸ್, ನಿಶಾ ಅವ್ರು ಹೇಳಿದ್ರು ಎಸ್ ಅಂತ, ಜ್ಯೋತಿ ಹೇಳಿದ್ರು, ವಿನಯ್. ಓಕೆ, ಈಗ ನೋಡಿ ಅವೆಲ್ಲ ಬ್ಯಾಂಕಿಂಗ್ ಬಿಸ್ನೆಸ್ ಬಿಟ್ಟು ಇದಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಡೈವರ್ಸಿಫೈ ಮಾಡಿ. ಓಕೆ, ಫೈನ್ ಫೈನ್. ಇಲ್ಲಿವರೆಗೆ ಯಾರಿಗಾದ್ರೂ ಡೌಟ್ ಇದ್ರೆ ಫಸ್ಟ್ ಲೆಟ್ ಮಿ ಕ್ಲಾರಿಫೈ, ದೆನ್ ಐ ವಿಲ್ ಕಂಟಿನ್ಯೂ ಫರ್ದರ್ ಥಿಂಗ್. ಹಾ, ನಿಶಾ ಮೇಡಮ್, ವಿನಯ್, ಯಾರಿಗಾದ್ರೂ ಡೌಟ್ ಇತ್ತಂದ್ರೆ ಕೈಂಡ್ಲಿ ಹ್ಯಾಂಡ್ ರೈಸ್ ಮಾಡಿ. Doubt? Okay, so we'll move further. ನಿಶಾ ಮೇಡಮ್, ಅನ್ಮ್ಯೂಟ್ ಮಾಡ್ತೇನೆ ನಾನು ನಿಮಗೆ, ಪ್ಲೀಸ್. ಸರ್ ಹಾ, ಹೇಳಿ. ಸರ್ ನಮ್ದು ಸಪೋಸ್ ಡಿಮ್ಯಾಟ್ ಅಕೌಂಟ್ ಅಷ್ಟೇ ಐತಿ, ಹಾ, ಟ್ರೇಡಿಂಗ್ ಅಕೌಂಟ್ ಇಲ್ಲ, ದೆನ್ ವಿ ಕ್ಯಾನ್ ಟ್ರೇಡ್? ಇಲ್ಲ ಮೇಡಮ್, ನೋಡಿ ಡಿಮ್ಯಾಟ್ ಅಕೌಂಟ್ ಅಷ್ಟೇ ಇದ್ರೆ ಉಪಯೋಗ ಏನು? ಈಗ ಬೈ ಮಾಡ್ಬೇಕಾದ್ರೆ ಏನ್ ಬೇಕು ಮೇಡಮ್? ಈಗ ನೀವು ಈಗ ಸರ್ ಡಿಮ್ಯಾಟ್ ಬ್ರೋಕರೇಜ್ ಅಕೌಂಟ್ ಥ್ರೂ ಓಪನ್ ಮಾಡಿರ ಅವ್ರು ನಮ್ದು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ತಾರ್ರಿ? ಎಲ್ಲಿ, ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೇನೆ ಮೇಡಮ್, ನೀವು ಹೋಗಿ ಒಂದ್ ಕಡೆ ಹಾ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ. ಓಕೆ, ಹಾ ರೀ XYZ ಹಾ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರಪ್ಪ, ನಿಮಗೆ ಯಾವುದೋ ಶೇರ್ಸ್ ಖರೀದಿ ಮಾಡ್ಬೇಕಾಗ್ತು. ಓಕೆ ಓಕೆ. ಈಗ ಖರೀದಿ ಮಾಡ್ಬೇಕಾತಂದ್ರೆ ಯಾವ್ದಾದ್ರು ಒಂದು ಅಕೌಂಟ್ ಹ್ಮ್ ಬೇಕಲ್ಲ ಮೇಡಮ್? ಓಕೆ, ಅದಕ್ಕೆ ಟ್ರೇಡಿಂಗ್ ಅಕೌಂಟ್. ಓಕೆ, ಹಾ 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 ಹಾ. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ಅದಕ್ಕೆ ಓಪನ್ ಮಾಡ್ಬೇಕಾದ್ರೆ ಎರಡು ಅಟ್ ಎ ಟೈಮ್ ಮಾಡೋದು ಒಳ್ಳೇದು, ಟ್ರೇಡಿಂಗ್ ಅಂಡ್ ಡಿಮ್ಯಾಟ್. ಹಾ ಓಕೆ, ಓಕೆ ಸರ್. ಹ್ಮ್, ಥ್ಯಾಂಕ್ ಯು ಸರ್. ಓಕೆ, ಹಾಗೆ ಅನ್ಮ್ಯೂಟ್ ಇರು ಮೇಡಮ್, ಲೆಟ್ ಅಸ್ ಕಂಟಿನ್ಯೂ. ಟೈಪ್ಸ್ ಆಫ್ ಅನಾಲಿಸಿಸ್ ಶುರು ಮಾಡಿ ಮೇಡಮ್. ಹೇಳ್ಬೋದಾ ಟೈಪ್ಸ್ ಆಫ್ ಅನಾಲಿಸಿಸ್ ಅಲ್ಲಿ ಯಾವ್ದ್ಯಾವ್ದಿದೆ? ಫಸ್ಟ್ ಒನ್ ಇಸ್ ಫಂಡಮೆಂಟಲ್ ಅನಾಲಿಸಿಸ್ ಅಂಡ್ ಹಾ, ಸೆಕೆಂಡ್ ಒನ್ ಇಸ್ ಟೆಕ್ನಿಕಲ್ ಅನಾಲಿಸಿಸ್. ಟೆಕ್ನಿಕಲ್ ಅನಾಲಿಸಿಸ್. ಓಕೆ, ಆಮೇಲೆ ಕೋರ್ಸ್ ದಲ್ಲಿ ಇನ್ನೊಂದು ಅನಾಲಿಸಿಸ್ ನಾನು ಕಲಿಸ್ಕೊಡ್ತೇನೆ ನಿಮಗೆ, ದಟ್ ಈಸ್ ಮೆಂಟಲ್ ಅನಾಲಿಸಿಸ್. ಓಕೆ. ಓಕೆ, ಮೈಂಡ್ ಸೆಟ್ ಸರಿ ಇತ್ತು ಮೇಡಮ್, ಓಕೆ, ಹ್ಮ್ ಹ್ಮ್ ಯು ಕ್ಯಾನ್ ಈಸಿಲಿ, ಎಲ್ಲರೂ ಫೇಲ್ ಆಗೋದೇ ಇದರಲ್ಲಿ, ಈ ಅನಾಲಿಸಿಸ್ ನಲ್ಲಿ. ಓಕೆ, ಹ್ಮ್ ಹ್ಮ್ ದಟ್ ಇಸ್ ದ ಮೋಸ್ಟ್ ಪವರ್ಫುಲ್ ದ್ಯಾಟ್. ಸೊ ಹಾಗಾದ್ರೆ ಫಂಡಮೆಂಟಲ್ ಅಂದ್ರೆ ಏನು, ಟೆಕ್ನಿಕಲ್ ಅಂದ್ರೆ ಏನು? ಲೆಟ್ ಅಸ್. ಸೊ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಕಂಪನಿದು ಜಾತಕನೇ ನೋಡೋದು. ದಟ್ ವಿ ಕಾಲ್ ಇಟ್ ಆಸ್ ಫಂಡಮೆಂಟಲ್ ಅನಾಲಿಸಿಸ್. ಕಂಪನಿ ಬಿಸ್ನೆಸ್ ಏನ್ ಮಾಡ್ತದೆ, ಕಂಪನಿದು ಶೇರ್ ಕ್ಯಾಪಿಟಲ್ ಎಷ್ಟಿದೆ, ಕಂಪನಿದು ರಿಸರ್ವ್ಸ್ ಎಷ್ಟಿದಾವೆ, ಕಂಪನಿದು ಸೇಲ್ಸ್ ಎಷ್ಟಿದೆ, ಕಂಪನಿದು ಪ್ರಾಫಿಟ್ ಎಷ್ಟಿದೆ, ಕಂಪನಿದು EPS ಅರ್ನಿಂಗ್ ಪರ್ ಶೇರ್ ಎಷ್ಟಿದೆ, ಕಂಪನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದ್ದಾರೆ, ಕಂಪನಿಯಲ್ಲಿ FIIs ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, DIIs ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ,
ಇದ್ರದ್ದು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟಿದೆ. ಹ್ಮ್ ಸೊ ಇದನ್ನ ಎಲ್ಲ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೇವೆ ಮೇಡಮ್? ಫಂಡಮೆಂಟಲ್. ಫಂಡಮೆಂಟಲ್ ಅನಾಲಿಸಿಸ್. ಓಕೆ, ಅಂದ್ರೆ ಇಟ್ ಈಸ್ ಫಾರ್ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಿತ್ತಂದ್ರೆ, ಸೊ ಕೆಲವೊಂದು ಕ್ರೈಟೇರಿಯಾಸ್ ಇರ್ತವೆ. ಓಕೆ, ಕೆಲವೊಂದು ಕ್ರೈಟೇರಿಯಾಸ್ ನೋಡೋಣಂತೆ, ಆದ್ರೆ ಹೇಳ್ತೇನೆ ಆಮೇಲೆ. ಆ ಕ್ರೈಟೇರಿಯಾಸ್ ಫುಲ್ಫಿಲ್ ಆದ್ರೆ ಮಾತ್ರ ಇನ್ವೆಸ್ಟ್ ಮಾಡೋದು. ಅದಕ್ಕೆ ಫಂಡಮೆಂಟಲ್ ಅನಾಲಿಸಿಸ್. ಓಕೆ, ಇನ್ನೊಂದು ಟೆಕ್ನಿಕಲ್ ಅನಾಲಿಸಿಸ್. ಇಟ್ ಆಲ್ ಡಿಪೆಂಡ್ಸ್ ಆನ್ ಪ್ರೈಸ್. ಈಗ ಹಿಂದೆ ಒಂದು ಹೀಗೆ ಇರುತ್ತೆ, ಮಾರ್ಕೆಟ್ ಇಲ್ಲಿಂದ ಮೇಲೆ ಮೇಲೆ ಹೋಗಿ ಮತ್ತೆ ಇಲ್ಲಿ ಬಂದು ಮತ್ತೆ ಇಲ್ಲಿಂದ ಮೇಲೆ ಹೋಗ್ತದೆ, ಮತ್ತೆ ಇಲ್ಲಿ ಬಂದು ಹೀಗೆ. ಸೊ ಅಂದ್ರೆ ಹಿಸ್ಟಾರಿಕಲ್ ಡಾಟಾಗೆ ವಿ ಕಾಲ್ ಇಟ್ ಆಸ್ ಅ ಟೆಕ್ನಿಕಲ್ ಅನಾಲಿಸಿಸ್. ಹಿಸ್ಟಾರಿಕಲ್ ಡಾಟಾ ಅಂದ್ರೆ ಇಲ್ಲಿ 500 ರುಪೀಸ್ಗೆ ಸಮೀಪ ಬಂದಾಗ ಅಲ್ಲಿಂದ ಮೇಲೆ ಹೋಗ್ತದೆ. ಅಂದ್ರೆ ನಮ್ದು ಅನಿಸಿಕೆ ಏನಿರ್ತದೆ, ಸೊ 500 ಬಂದಾಗ ವಿ ಕ್ಯಾನ್ ಬೈ ದಟ್ ಶೇರ್. So that we call it as a technical analysis. ಅಂದ್ರೆ ಹಿಸ್ಟ್ರಿ ರಿಪೀಟ್ ಆಗ್ತದೆ. ಹಿಸ್ಟ್ರಿ ರಿಪೀಟ್. ಮತ್ತೆ ಹಿಸ್ಟ್ರಿ ರಿಪೀಟ್ ಆಗ್ಲಿಲ್ಲ ಅಂದ್ರೆ ಹಿಸ್ಟ್ರಿ ಕ್ರಿಯೇಟ್ ಆಗ್ತದೆ, ಅಷ್ಟೇ ನೆನಪಿಡಿ. Either history repeats or history creates. Fine. So ಈಗ ಇಲ್ಲಿ ಕಂಪ್ಯಾರಿಸನ್ ಕಾಣಿಸ್ತಾ ಇದೆ ಮೇಡಮ್, ಕಂಪ್ಯಾರಿಸನ್ ಬಿಟ್ವೀನ್ ಫಂಡಮೆಂಟಲ್ ಅಂಡ್ ಟೆಕ್ನಿಕಲ್. ಓಕೆ, ಈಗ ಇಲ್ಲಿ ಹೇಳ್ತೇನೆ, ಫಂಡಮೆಂಟಲ್ ಅನಾಲಿಸಿಸ್. Fundamental analysis is a practice of analyzing securities by determining the fair value of the stock. ಈ ಸ್ಟಾಕ್ ನಾವು ಬೈ ಮಾಡಬೇಕು ಮಾಡಬಾರ್ದು, ಫೇರ್ ವ್ಯಾಲ್ಯೂ. Technical analysis is a method of determining the future price of the stock, assuming the price pattern will continue of follow the history. ಅದಕ್ಕೆ ನಾನು ಹಿಸ್ಟಾರಿಕಲ್ ಡಾಟಾ ಅಂತ ಹೇಳಿದ್ನಲ್ಲ ಮೇಡಮ್. ಓಕೆ, 500 ರೂಪಾಯಿ ಬಂತು, ಅಲ್ಲಿಂದ ಮೇಲೆ ಹೋಗ್ತದೆ, ಮತ್ತೆ ಕೆಳಗೆ ಬರ್ತದೆ, ಮೇಲೆ ಹೋಗ್ತದೆ. ಸೊ ಅಂದ್ರೆ ನಾವು ಇಲ್ಲಿ ಒಂದ್ 2-3 ಸಲ ಬಂತಂದ್ರೆ ನಾವು ತಿಳಿತೀವಿ, ಎಸ್ ಇಲ್ಲಿಂದ ಮತ್ತೆ ಮೇಲೆ ಹೋಗೋ ಪಾಸಿಬಲ್ ಇದೆ. ಓಕೆ, ದಟ್ ವಿ ಕಾಲ್ ಇಟ್ ಆಸ್ ಅ ಟೆಕ್ನಿಕಲ್ ಅನಾಲಿಸಿಸ್. ಹಾಗಾದ್ರೆ ರೆಲೆವೆಂಟ್ ಫಾರ್ ಫಂಡಮೆಂಟಲ್ ಅನಾಲಿಸಿಸ್ ಈಗ ನಾನು ಹೇಳಿದೆ, ಇಟ್ ಈಸ್ ಫಾರ್ ವಿಚ್ ಪರ್ಪಸ್ ಅಂತ ಮೇಡಮ್? ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, 10 ವರ್ಷ 20 ವರ್ಷ. ಓಕೆ, ಈಗ ನೋಡಿ, ನಾವು ಬಿಲೀವ್ ಮಾಡೋದು ಕಂಪನಿ ಯಾವುದು? ರಿಲಯನ್ಸ್, ಟಾಟಾ, ಇನ್ಫೋಸಿಸ್, ಅಡಾನಿ. ಅಡಾನಿಯನ್ನು ಎಲ್ಲ ಬಿಲೀವ್ ಮಾಡ್ಲಿಕ್ಕೆ ಆಗಲ್ಲ, ಹೌದಾ? ಕೆಲವೊಂದು ಸಮಸ್ಯೆ ಆಗ. ಓಕೆ, ಅಮೆರಿಕದ ಯಾವ್ದಾದ್ರು ಒಂದು ಏಜೆನ್ಸಿ. ಸೊ ಅಂದ್ರೆ ಇವೆಲ್ಲ ಫಂಡಮೆಂಟಲಿ ಗುಡ್ ಕಂಪನಿ, ಇನ್ಕ್ಲೂಡಿಂಗ್ ಅಡಾನಿ. ಓಕೆ, but technical analysis mostly we will use it for only short term investment. Okay, then fundamental analysis role, it is purely for investing, and technical analysis role, it is purely for trading. Okay? It is purely for trading, technical. Then decision making on the basis of analyzing financial statement, ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಅದೆಲ್ಲ ನೋಡ್ಬಿಟ್ಟು we will take the decision. And technical ಅಂದ್ರೆ only on the basis of a historical price movement there. Okay, and fundamental focuses both past and present data, and technical only on the basis of past data. Okay, so these are the main two things. So in our course, mainly I focus on technical analysis, and some part I will explain to you fundamental, because fundamental analysis ಯಾರು ಮಾಡ್ತಾರೆ ಅಂದ್ರೆ ಈ IIM ದಿಂದ MBA ಫೈನಾನ್ಸ್ ಎಲ್ಲ ಮಾಡಿರ್ತಾರಲ್ಲ ಮೇಡಮ್. ಓಕೆ, ಸೊ ಫಂಡ್ ಅವ್ರದ್ದು ಕೆಲಸ, ಫಂಡ್ ಮ್ಯಾನೇಜರ್ಗಳ ಕೆಲಸ ಅದು ಎಲ್ಲ. ಓಕೆ, ಸೊ ನಾವೇನ್ ಮಾಡೋದು, ಬಿಗ್ ಮ್ಯೂಚುವಲ್ ಫಂಡ್ ದವರು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ನಾವು ಸರ್ಚ್ ಮಾಡೋದು. ಓಕೆ, ಅಂಡ್ ವಿಲ್ ಫಾಲೋ ದಟ್. ಅದು ನಮ್ದು ಟೆಕ್ನಿಕಲ್ ಅನಾಲಿಸಿಸ್ ಗೆ ಫಿಟ್ ಆತಂದ್ರೆ ವಿ ವಿಲ್ ಗೋ ವಿತ್ ದಟ್ ಕಂಪನಿ ಅಷ್ಟೇ. ಓಕೆ,
And I will tell you some of the tricks of ಹೇಗೆ ಇರುತ್ತೆ. Yes, I hope it is clear to each and everyone regarding fundamental and technical analysis. So technical analysis is the method of determining the probable future price based on the historical price movement. ನೆನ್ಪಿಡಿ. Technical analysis is done with assumption that history will repeat. ಈಗ ಹೇಳಿದ್ದೆ ಮೇಡಮ್, ನೆನಪಿದೆ ನಿಮಗೆ? ಇದರ ಹಿಸ್ಟ್ರಿ ರಿಪೀಟ್ ಆಗ್ತದೆ, ಇಲ್ಲ ಹಿಸ್ಟ್ರಿ ಕ್ರಿಯೇಟ್ ಆಗ್ತದೆ ಅಷ್ಟೇ. And it is more suitable purely for short term trading. ಸೊ ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ಫಸ್ಟ್ ಒನ್ನೇ ಬರ್ತದೆ ನಮ್ದು ಕ್ಯಾಂಡಲ್ ಸ್ಟಿಕ್ ಅಂತ ಮೇಡಮ್. ಓಕೆ, ಅದರ್ಸ್ ಕಾನ್ಸಂಟ್ರೇಟ್. Candlestick is a way of displaying information about assets price movement. Candlestick charts are one of the most popular components of technical analysis, enabling traders to interpret price information quickly and from just a few price bars. So candlestick certain features ಇರ್ತವೆ. ಫಸ್ಟ್ ಇದನ್ನು ಹೇಳ್ಬಿಟ್ಟು then I will teach you in the practical. So candlestick pattern ಯಾವ ತರ ಇರ್ತದೆ? ಕಾನ್ಸಂಟ್ರೇಟ್. Candlestick pattern ಈ ತರಹ. This we call it as high price. This we call it as low price. This we call it as open. This we call it as close. One more candlestick pattern. ಮೇಡಮ್ ಹೇಳ್ಬೋದಾ, ಹೈ ಲೋ ಏನಾದ್ರು ಚೇಂಜ್ ಆಯ್ತಾ ಮೇಡಮ್ ಇಲ್ಲಿ? ಹಲೋ ವಿನಯ್? It remains same, sir. No changes. ಇದೆ ಬೇಕಿತ್ತು. ಎಸ್, ಥ್ಯಾಂಕ್ ಯು. ಇಲ್ಲಿ ನೋಡಿ, ಹೈ ಮತ್ತೆ ಲೋ ಎರಡು ಸೇಮ್ ಇದೆನಾ? Yes, sir. ಈಗ ಇಲ್ಲಿ ನೋಡಿ, ಇಲ್ಲಿ ಓಪನ್ ಆಗಿತ್ತು ವಿನಯ್, ಅಗ್ರೀಡ್? Yes, sir. Agreed. ಇಲ್ಲಿ ಕ್ಲೋಸ್ ಆಯ್ತು. Okay. ಇನ್ನೊಂದು ಪ್ಯಾಟರ್ನ್ ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆಗ್ತದೆ. ಓಕೆ, Okay. ಇಲ್ಲಿ ಏನಿದೆ ಅಲ್ಲ, ದಿಸ್ ವಿ ಕಾಲ್ ಇಟ್ ಆಸ್ ವಿಕ್ ಅಂತ ಕರಿತೇವೆ ವಿನಯ್. ಏನಂತ ಕರಿತೇವೆ ಹೇಳಿ? Weak. ವಿಕ್ ಅಥವಾ ಶಾಡೋ ಅಂತ ಕೆಲವು. ದಿಸ್ ವಿ ಕಾಲ್ ಇಟ್ ಆಸ್ ಅಪ್ಪರ್ ವಿಕ್. ದಿಸ್ ವಿ ಕಾಲ್ ಇಟ್ ಆಸ್ ಲೋವರ್ ವಿಕ್. ಓಕೆ, ಅಂಡ್ ಇದು ಓಪನ್ ಮತ್ತೆ ಕ್ಲೋಸ್ ಅಥವಾ ಕ್ಲೋಸ್ ಮತ್ತೆ ಓಪನ್ ಮಧ್ಯೆ ಅಂತರ ಏನ್ ಇರ್ತದಲ್ಲ, ದಿಸ್ ವಿ ಕಾಲ್ ಇಟ್ ಆಸ್ ಬಾಡಿ ಆಫ್ ದ ಕ್ಯಾಂಡಲ್ ವಿನಯ್. ಅಗ್ರಿ? ಹಾಗಾದ್ರೆ ನೀವೇ ಹೇಳಿ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ದಲ್ಲಿ ಮೇನ್ ಏನೇನ್ ಇರ್ತದೆ? ಒಂದು ವಿಕ್, ಅಪ್ಪರ್ ವಿಕ್, ಲೋವರ್ ವಿಕ್ ಮತ್ತೆ ಬಾಡಿ. ಇದು ಮೂರು ಸೇರಿ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗ್ತದೆ. ವಿನಯ್ ಓದ್ಬೋದಾ ಕ್ಯಾಂಡಲ್ ಸ್ಟಿಕ್ ಡೀಟೇಲ್ಸ್? ಸಿಂಗಲ್ ಡೇಸ್ ಅಂದ್ರೆ ನಾವು ಒಂದು ದಿವಸದ ಕ್ಯಾಂಡಲ್ ತಗೊಳ್ತಾ ಇದ್ದೇನೆ. ಹ್ಯಾಸ್ 3 ಬೇಸಿಕ್ ಫೀಚರ್ಸ್. ಹೇಳಿದ್ದೇನೆ ಯಾವ್ದಾವ್ದು ಬೇಸಿಕ್ ಫೀಚರ್ಸ್ ಇದೆ? High, sir. Low, sir. ಅಲ್ಲ, ಇಲ್ಲಿ ಇದೆ ನೋಡಿ, ಇಲ್ಲಿ ಇದೆ ಓದಿ. Sorry. The body which represents the open to close range. ರೇಂಜ್ ಇಸ್ ಇಟ್? Yes. ನೆಕ್ಸ್ಟ್ ಓದಿ. The wick or a shadow that indicates the intraday high low. Yes, sir. ಹೈ ಅಂಡ್ ಲೋ. Low. ಅಗ್ರೀಡ್ ವಿನಯ್? Okay, sir. Agreed. The color which reveals the direction of a market. Green, white ಅನ್ನೋದು ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡಿ. Green body indicates price increases, while red body shows price decreases. Okay. Okay. Over time, individual candlestick form patterns that traders can use to recognize major support and resistance. ಈ ಕ್ಯಾಂಡಲ್ಸ್ಟಿಕ್ ಅನ್ನ ಯಾಕೆ ಯೂಸ್ ಮಾಡ್ತೇವೆ ಅಂದ್ರೆ ವಿನಯ್, ಏನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿ? Support and resistance. Resistance. ಹೇಳ್ತೇನೆ ಏನಂತ. There are a great many candlestick pattern that indicates an opportunity within a market. Some provide insight into the balance between buying and selling pressure, while others identify continuation pattern or market indecision. So before you start, it's important to know about the basics of candlestick pattern. Vinay and others, everyone, please, if you want, you can take the screenshot of this.
ಈಗ ಇಲ್ಲಿ ನೋಡಿ, ಇಲ್ಲಿ ಇಬ್ಬರ ಮಧ್ಯೆ ಒಂದು ಬ್ಯಾಟಲ್, ಒಂದು ವಾರ್ ನಡೀತಾ ಇರ್ತದೆ ಬಿಟ್ವೀನ್ ಬುಲ್ಸ್ ಅಂಡ್ ಬ್ಯಾರ್ಸ್ ಅಂತ. ಓಕೆ, ಹಾಗಾದ್ರೆ ಬುಲ್ಸ್ ಮತ್ತೆ ಬ್ಯಾರ್ಸ್ ಮಧ್ಯೆ ಏನ್ ವಾರ್ ನಡೀತದಲ್ಲ, ಈಗ ಇಲ್ಲಿ ನೋಡಿ ವಿನಯ್, ಇದು ಯಾವ ಪ್ರೈಸ್ ಹೇಳಿ ನೋಡೋಣ. ಹೈ ಸರ್. ವಿನಯ್, ಹೈ ಪ್ರೈಸ್ ಇದು. ಹಾ ಸರ್. ಇದೇನ್ ಹೇಳಿ? ಲೋ ಪ್ರೈಸ್. ಲೋ. ಇದೇನಾಗಿದೆ? ಓಪನ್ ಇದೆ. ಇಲ್ಲಿ ಏನಾಗಿದೆ? ಕ್ಲೋಸ್ ಇದೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ವಿನಯ್. ಇಲ್ಲಿ ಹ್ಮ್. ಅಸ್ಯೂಮ್ ದಟ್ ಇದು ಓಪನ್ ಎಷ್ಟು ರೂಪಾಯಿಗಾಗಿದೆ ಹೇಳಿ ವಿನಯ್? 1000. 1000. ಸೆಲ್ಲರ್ಸ್ ಬಂದ್ಬಿಟ್ಟು ಪ್ರೈಸ್ ಅನ್ನ ಎಷ್ಟಕ್ಕೆ ತಗೊಂಡು ಬಂದ್ರು? 900. 900. ಮತ್ತೆ ಬೈಯರ್ಸ್ ಬಂದ್ರು, ಬೈಯರ್ಸ್ ಬಂದ್ಬಿಟ್ಟು ಪ್ರೈಸ್ ಅನ್ನ ಎಲ್ಲಿಗೆ ತಗೊಂಡು ಹೋದ್ರು ಅಂತ ತಿಳಿಯೋಣ? 1500. ಮತ್ತೆ ಸ್ವಲ್ಪ ಸೆಲ್ಲರ್ ಬಂದ್ರು, ಇದನ್ನ ಕ್ಲೋಸ್ ಮಾಡಿದ್ರು 1400ಗೆ. ಒಪ್ತೀರಾ ವಿನಯ್? Yes. ಅಂದ್ರೆ ಈ ಓಪನ್ ಮತ್ತೆ ಕ್ಲೋಸ್ ಏನಾಯ್ತಲ್ಲ ವಿನಯ್, ಇದಕ್ಕೆ ಏನಂತ ಕರಿತೇವೆ ಹೇಳಿ? ಬಾಡಿ. ಬಾಡಿ. ಇದಕ್ಕೆ ಏನಂತ ಕರೆಯೋಣ? That is per week. ವಿಕ್. ವಿಕ್ ಆರ್ ಶಾಡೋ, ಇಸ್ ಇಟ್? Okay. ಇದು ಅಪ್ಪರ್ ವಿಕ್, ಇದು ಲೋವರ್ ವಿಕ್. ಓಕೆ, ಇದು ಅಪ್ಪರ್ ವಿಕ್, ಇದು ಲೋವರ್ ವಿಕ್. ತಿಳಿತಾವೇನ ಇದು ಇಲ್ಲಿವರೆಗೆ? Yes sir. ಈಗ ನೋಡಿ, ಓಪನ್ ಎಷ್ಟಕ್ಕಾಗಿತ್ತು ಹೇಳಿ ವಿನಯ್? Open 1000 ಗೆ. 1000ಗಾಗಿತ್ತು. ಬಟ್ ಕ್ಲೋಸ್ ಎಷ್ಟಕ್ಕಾಯ್ತು ಹೇಳಿ ವಿನಯ್? 1400 sir. ನನಗೆ ನೀವ್ ಹೇಳಿ, 1000 ರೂಪಾಯಿ ಇದ್ದಿದ್ದು 1400 ರೂಪಾಯಿ ಹೋಗ್ಬೇಕಿತ್ತಂದ್ರೆ ಆ ಸ್ಟಾಕಿಗೆ ಡಿಮಾಂಡ್ ಬಂದಿದೇನೋ ಸಪ್ಲೈ ಬಂದಿದೆ ವಿನಯ್? ಡಿಮಾಂಡ್ ಬಂದಿದೆ. ಎಸ್, ಇದೇ ಬೇಕಿತ್ರಿ. ವೆನ್ ದೆರ್ ಈಸ್ ಮೋರ್ ಡಿಮಾಂಡ್, ವೆನ್ ದೆರ್ ಈಸ್ ಮೋರ್ ಡಿಮಾಂಡ್, ಆಟೋಮೆಟಿಕಲಿ ಪ್ರೈಸ್ ಏನಾಗ್ತದೆ ವಿನಯ್? Increases sir. ಇನ್ಕ್ರೀಸಸ್ ಆಗ್ತದ? Yes. ಓಕೆ, ಸೊ ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಂದಾಗ ಈಗ ನೋಡಿ, ಕ್ಲೋಸಿಂಗ್ ಪ್ರೈಸ್ ಇಫ್ ಇಟ್ ಈಸ್ ಮೋರ್ ದ್ಯಾನ್ ಓಪನಿಂಗ್ ಪ್ರೈಸ್. ಈಗ ಇಲ್ಲಿ ಈ ಎಕ್ಸಾಂಪಲ್ ದಲ್ಲಿ ಕ್ಲೋಸಿಂಗ್ ಪ್ರೈಸ್ ಎಷ್ಟಿತ್ತು ಹೇಳಿ ವಿನಯ್? 1400, ವಿಚ್ ಈಸ್ ಮೋರ್ ದ್ಯಾನ್ ಓಪನಿಂಗ್ ಪ್ರೈಸ್ ಆಫ್ rupees 1000. ಇಟ್ ಈಸ್ ಬಿಕಾಸ್ ಆಫ್ ವಾಟ್ ವಿನಯ್? ಟೆಲ್ ಮಿ, ಬಿಕಾಸ್ ಆಫ್ ವಾಟ್? More demand sir. More demand, is Yes. it? So this we call it as bullish candle ಅಂತ ಕರೀತೀವಿ. ಏನಂತ ಕರಿತೇವೆ ಹೇಳಿ? Bullish candle. ಬುಲಿಶ್ ಅಂತ ಹೇಳಿ. ಇಲ್ಲಿ ಗ್ರೀನ್ ನೋಡಿ ಬುಲಿಶ್ ಅನ್ನಂಗಿಲ್ಲ ವಿನಯ್, Okay. ಪ್ರೈಸ್ ನೋಡಿ ಹೇಳ್ಬೇಕು. ಯಾವ ಪ್ರೈಸ್ ಹೇಳಿ ವಿನಯ್? ಇದು ಯಾವ ಪ್ರೈಸ್? ಹಲೋ, ಇನ್ನೊಬ್ರು ಯಾರಾದ್ರೂ ಬೇಗ ಹ್ಯಾಂಡ್ ರೈಸ್ ಮಾಡಿ. ನಿಶಾ ಮೇಡಮ್, ಸರ್ ಓಪನ್ ಪ್ರೈಸ್ ಅಂಡ್ ಕ್ಲೋಸ್ ಪ್ರೈಸ್ ಕಂಪೇರ್ ಮಾಡ್ಬೇಕ್ರಿ. ಕ್ಲೋಸ್ ಪ್ರೈಸ್ ಹೈಯರ್ ಕಂಪ್ಯಾರಿಸನ್ ಹಿಂಗ್ ಮಾಡಿ ಮೇಡಮ್. ಕ್ಲೋಸಿಂಗ್ ಪ್ರೈಸ್ ಹಾ. ಕಂಪೇರ್ ವಿತ್ ಓಪನಿಂಗ್ ಪ್ರೈಸ್. ಓಕೆ, ಇಫ್ ಹಾ, ಕ್ಲೋಸಿಂಗ್ ಪ್ರೈಸ್ ಈಸ್ ಮೋರ್ ದನ್ ದ ಓಪನಿಂಗ್ High. ಪ್ರೈಸ್, ಇಟ್ ಇಂಡಿಕೇಟ್ಸ್ ಮೋರ್ Okay. ಡಿಮಾಂಡ್. ಮೋರ್ ಡಿಮಾಂಡ್ ಅಂದ್ರೆ ಯಾವ ಕ್ಯಾಂಡಲ್ ಅಂತ ಹೇಳೋಣ ಮೇಡಮ್? ಬುಲಿಶ್. ಬುಲಿಶ್ ಅಂದ್ರೆ ಗ್ರೀನ್. ಬುಲ್ಲಿಶ್ ಕ್ಯಾಂಡಲ್. ಐ ಹೋಪ್ ಇಟ್ ಇಸ್ ಕ್ಲಿಯರ್ ಮೇಡಮ್. ಎಸ್, ಯಾರು ಈ ಬ್ಯಾಚ್ ದಲ್ಲಿ Yes ಇದೀರೋ? sir, yes. ಕಲರ್ ನೋಡಿ ಹೇಳೋದು ಬೇಡ, ನನಗೆ ಪ್ರೈಸ್ ನೋಡಿ ಹೇಳಲಿಕ್ಕೆ ಕಲಿಸ್ತೀನಿ. ಈಗ ಇಲ್ಲಿ ಮೇಡಮ್ ಇದನ್ನ ಎಕ್ಸಾಂಪಲ್ ತಗೊಳ್ತೇನೆ ನೋಡಿ. ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಮೇಡಮ್. ಹಾ. ಅಸ್ಯೂಮ್ ದಟ್ ಒಂದು ಪ್ರೈಸ್ ಓಪನ್ ಆಯ್ತು. ಎಷ್ಟಕ್ಕೆ ಓಪನ್ ಆಯ್ತು ಹೇಳಿ ಮೇಡಮ್? ನೋಡೋಣ ಎಷ್ಟು ಬರದೆ? 500 rupees. 500 ಬರದೆ. ಹೈ ಎಷ್ಟು ಹೋಯ್ತು ಹೇಳಿ ಮೇಡಮ್? 600. ಓಕೆ, ಅಲ್ಲಿಂದ ಸೆಲ್ಲರ್ಸ್ ಬಂದು ದೇ ಅದನ್ನ ಡ್ರ್ಯಾಗ್ ಮಾಡಿದ್ರು ಮೇಡಮ್. ಡ್ರ್ಯಾಗ್ ಮಾಡಿಬಿಟ್ಟು 300ಗೆ ತಂದ್ರು. ಓಕೆ, ಮತ್ತೆ ಸ್ವಲ್ಪ ಬೈಯರ್ಸ್ ಬಂದು 400ಗೆ ಕ್ಲೋಸ್ ಆಯ್ತು. ಈಗ ನೀವ್ ಹೇಳಿ ಮೇಡಮ್, ಎಷ್ಟಕ್ಕೆ
ಓಪನ್ ಆಗಿತ್ತು ಹೇಳಿ ಮೇಡಮ್ ಕ್ಲೋಸ್ ಆಯ್ತು. ಪ್ರೈಸ್ ಪ್ರೈಸ್ ಎಷ್ಟಕ್ಕೆ ಓಪನ್ ಆಗಿತ್ತು? 500 rupees. 500 ಗೆ 500 ಓಪನ್ rupees. ಆಗಿತ್ತಾ? ಹಾ. ನಾವು ಕ್ಲೋಸಿಂಗ್ ಪ್ರೈಸ್ ಈಸ್ 500 ಮೇಡಮ್. ನಾವು ಓಪನಿಂಗ್ ಪ್ರೈಸ್ ಎಷ್ಟಿದೆ ಹೇಳಿ ಮೇಡಮ್ ನೋಡೋಣ. ಓಪನಿಂಗ್ ಪ್ರೈಸ್ ಎಷ್ಟಿದೆ? Next ಅಲ್ಲ ಕ್ಲೋಸಿಂಗ್ ಪ್ರೈಸ್ 400. Next day 400. ಹಾ, close. ಓಪನಿಂಗ್ ಪ್ರೈಸ್ ಎಷ್ಟಿದೆ? 500 Opening ಇದೆನಾ? price 500. ಅಂದ್ರೆ ಕ್ಲೋಸಿಂಗ್ ಪ್ರೈಸ್ ಈಸ್ ಏನಾಯ್ತು ಹೇಳಿ ಮೇಡಮ್? Less than the opening price. ಓಪನಿಂಗ್ ಪ್ರೈಸ್ ಇದೇ ಬೇಕಿತ್ತು. ಈಗಲೇ ನೋಡಿ, ಕ್ಲೋಸಿಂಗ್ ಪ್ರೈಸ್ ಏನಿತ್ತು ಮೇಡಮ್ ಇಲ್ಲಿ? ಮೋರ್ ದನ್ ಓಪನಿಂಗ್ ಪ್ರೈಸ್ ಇತ್ತು. 500. ಹಾ, ಈಗ more. ಕ್ಲೋಸಿಂಗ್ ಪ್ರೈಸ್ ಈಸ್ ಲೆಸ್ ದನ್ ಓಪನಿಂಗ್ ಪ್ರೈಸ್. ಇಟ್ ಈಸ್ ಬಿಕಾಸ್ Yes. ಆಫ್ ಮೋರ್ ಸಪ್ಲೈ. More sellers. ಓಕೆ, ಮೋರ್ ಸಪ್ಲೈ ಅಥವಾ ಸೆಲ್ಲರ್ ಏನಾದ್ರು ಕರೀರಿ. ಅಂದ್ರೆ ಡಿಮಾಂಡ್ ಇಲ್ಲ, ಲೆಸ್ ಡಿಮಾಂಡ್. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಏನಂತ ಕರಿತೇವೆ ಹೇಳಿ ಮೇಡಮ್? ಬೇರಿಶ್. ಬೇರಿಶ್ ಇಸ್ ನಥಿಂಗ್ Bearish. ಬಟ್ ರೆಡ್ ಕ್ಯಾಂಡಲ್ ಅಂತ ಕರಿತೀವಿ. ಓಕೆ, Okay. ಐ ಹೋಪ್ ಐ ಮೇಡ್ ಇಟ್ ಕ್ಲಿಯರ್ ಅಂತ ತಿಳ್ಕೊಂಡಿದ್ದೀನಿ. Yes, sir. Yes, sir. ಓಕೆ, ಸೊ ನೌ ಐ ವಿಲ್, ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಇದು ಎಲ್ಲರಿಗೂ ಇನ್ನೂ ಈಸಿ ಮಾಡಿಕೊಟ್ಟಿದ್ದೀನಿ. ಲಿಸನ್ ಎವ್ರಿ ಒನ್, ಸ್ಪೆಷಲಿ ಆಫ್ ದಿಸ್ ಬ್ಯಾಚ್ ಯು ಹ್ಯಾವ್ ಟು ರಿಪ್ಲೈ. ಸರಿಯಾಗಿ ನಿಮ್ಮಿಂದ ಕಮ್ಯುನಿಕೇಟ್ ಆಗ್ತಾ ಇಲ್ಲ. ಇದು ನೋಡಿ, ಇದು ಹೈ ಮೇಡಮ್, ಇದು ಲೋ ಮೇಡಮ್. ಈಗ ನೀವೇ ಒಂದು ಓಪನ್ ಮತ್ತೆ ಕ್ಲೋಸ್ ಪ್ರೈಸ್ ನೀವೇ ಹೇಳಿ. ಇದು ಬುಲಿಶ್ ಕ್ಯಾಂಡಲ್ ಆಗ್ಬೇಕಿತ್ತಂದ್ರೆ ಓಪನ್ ಯಾವ್ದಾದ್ರು Yes, ಒಂದು sir. ಹೇಳಿ ಮೇಡಮ್, ಯಾವ್ದೋ ಒಂದು ಫಿಗರ್ ಹೇಳಿ ಅಷ್ಟೇ. ಅಲ್ಲ ಮೇಡಮ್, ಒಂದು ವ್ಯಾಲ್ಯೂ ಹೇಳಿ. ಮೇಡಮ್ ಅದರಿ ಓಪನ್ 1500 ಗಾಯ್. ಓಪನ್ 1500. ಓಕೆ, ಕ್ಲೋಸ್ ಎಷ್ಟಕ್ಕಾಯ್ತು ಹೇಳಿ? ಕ್ಲೋಸ್ 2000 ಗಾಯ್ತು ಸರ್. ಫ್ಯಾಂಟಾಸ್ಟಿಕ್. ಅದಕ್ಕೆ ಏನಾಯ್ತು ಹೇಳಿ ಮೇಡಮ್? ಇದು ಬುಲಿಶ್. ಓಕೆ, ಬುಲಿಶ್ 500 rupees ಪ್ರಾಫಿಟ್. ಓಕೆ, ನಾವು ಟೆಲ್ ಮಿ ಬ್ಯಾರಿಶ್ ದಲ್ಲಿ ಹೇಳಿ ಮೇಡಮ್. ಓಪನ್ ನೀವೇ ಒಂದು ಪ್ರೈಸ್ ಹೇಳಿ. ಚಾಟ್ ಬಾಕ್ಸ್ ನಲ್ಲಿ ಯಾರಾದ್ರೂ ಹೇಳಿ ಪ್ರೈಸ್. ಮೇಡಮ್ ಒಂದು ಪ್ರೈಸ್ ಹೇಳಿ. So I will write, say, assume that it is opening at 100 rupees and closing at 80 rupees. So this we call it as bearish. I hope it is clear to each and everyone. So ಹಾಗಾದ್ರೆ types of candlestick pattern will have 3 types: single candlestick, double candlestick and triple candlestick ಅಂತಿದೆ. Okay, so those I will continue tomorrow. ಹಾ ಸರ್. Okay, ಇಲ್ಲಿವರೆಗೆ ಅರ್ಥ ಆಯ್ತಾ ಎಲ್ಲರಿಗೆ? ಕೈಂಡ್ಲಿ ರಿಪ್ಲೈ, ಸ್ಪೆಷಲಿ ಆಫ್ ದಿಸ್ ಬ್ಯಾಚ್. ನಿಮ್ಮಿಂದ ತುಂಬಾನೇ ಕಡಿಮೆ ಉತ್ತರ ಬರ್ತಾ ಇದೆ, ಸ್ಪೆಷಲಿ ಆಫ್ ದಿಸ್ ಬ್ಯಾಚ್. ನೋಡಿ, ಇಷ್ಟು ಹೇಳಿದ್ರು ರಿಪ್ಲೈ ಮಾಡ್ತಾ ಇಲ್ಲ. ಹೆಂಗೆ ನಿಮ್ ಬ್ಯಾಚ್ ಕಂಟಿನ್ಯೂ ಮಾಡೋದು ವಿಚಾರ ಮಾಡ್ತಾ ಇದ್ದೇನೆ ನಾನು ಮತ್ತೆ. ಥ್ಯಾಂಕ್ ಯು. ಹಾಗಾದ್ರೆ ನಾಳೆ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂದ್ರೆ ಏನು ಅನ್ನೋದನ್ನ ಹೇಳ್ತೇನೆ. ಎಸ್, ಯಾರಿಗಾದ್ರೂ ಡೌಟ್ ಇದ್ರೆ ಪ್ಲೀಸ್ ಹೇಳಿ ಮೇಡಮ್, ಏನೋ ಹೇಳ್ತಾ ಇದ್ರ. ಓಕೆ, ಚಾಟ್ ಬಾಕ್ಸ್ ನಲ್ಲಿ ಪ್ಲೀಸ್ ರಿಪ್ಲೈ. ಹೇಳಿ ಮೇಡಮ್. ಚಾಟ್ ಬಾಕ್ಸ್ ನಲ್ಲಿ ಪ್ಲೀಸ್ ರಿಪ್ಲೈ. ಈ ಬ್ಯಾಚ್ ದವ್ರು ಯಾರ್ಯಾರಿದ್ದೀರಾ ಜಸ್ಟ್ ಮೀ ಅಂತ ಹೇಳಿ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ಕಳಿಸಿ. ನನಗೆ ಗೊತ್ತಾಗ್ತದೆ ಯಾರು ಈ ಬ್ಯಾಚ್ ದವರು ಅಂತ ಹೇಳಿ. ಝೂಮ್ ಯೂಸರ್, ನಿಮ್ ಹೆಸರು ಹೇಳಿ.
ವಿವೇಕ್, ವಿನಯ್, ಆತ್ಮಾನಂದ್, ಈ ಬ್ಯಾಚ್ದವರು ಮಾನ್ಸಿ, ಮಾನೈ, ಕಿರಣ್. ಓಕೆ, ಅಲ್ಲ ಝೂಮ್ ಯೂಸರ್ ನಿಮ್ ಹೆಸರು ಗೊತ್ತಾಗ್ಬೇಕ್ರಿ. ಓಕೆ ಓಕೆ, ಫೈನ್. ಸೊ ಹಾಗಾದ್ರೆ ಲಿಸನ್ ಬ್ಯಾಕ್. ಸೊ ಟುಮಾರೋ ಒನ್ ಡೇ ದಟ್ ಐ ವಿಲ್ ಕಂಟಿನ್ಯೂ, ದಟ್ ಈಸ್ ಟಿಲ್ ಟುಡೇ ನಿಮ್ದು ಯಾರ್ದು ಅಡ್ಮಿಷನ್ ಆಗಿಲ್ಲ. ಲೆಟ್ ಮಿ ಗಿವ್ ದ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್. Tomorrow will be the last day for your demo session. ಆಮೇಲೆ ಇವ ಕ್ಲಾಸಸ್ ಮತ್ತೇನು ರಿಪೀಟ್ ಆಗೋದಿಲ್ಲ ನಿಮಗೆ. Tomorrow I will start the candlestick patterns there. Okay. So for that sake, those who want to continue the class, so please remit the fees of rupees 10,000 within this week to my number 9448424881, either PhonePe or GPay. Okay, so according to your convenient. Andre naale one divasa I will share the link to each and everyone, but from Monday onwards only for the paid members, that is. Okay, I hope I made it clear, and I will give the assurance that if you are not satisfied with my teaching at the end of course ಅಂತ ಹೇಳ್ತಾ ಇದ್ದೇನೆ, my dear friends, entire fees will be refunded. Tell me, anywhere have you heard such offer? Please reply, especially of this batch. Anywhere have you heard such offer? ನಂದು ಪೂರಾ ಕೋರ್ಸ್ ಮುಗಿದ ಮೇಲೆ ನಿಮಗೆ ಗೊತ್ತಾಗಿಲ್ಲ ಅಂತ ಕೇಳಿದ್ರೆ, ಎಂಟೈರ್ ಫೀಸ್ ರೀಫಂಡೆಡ್ without asking a single question. There. Okay, no other thought. See, I don't want such money. ಆ ನಾಲೆಜ್ ನಿಮ್ಗೆ ತಗೊಳ್ಳಿಲ್ಲ, ಆ ದುಡ್ಡು ನನಗೆ ಬೇಡ. I want, yes, if you are satisfied, then only I will keep that fees. Or else enjoy 1 month, ಬನ್ನಿ. Okay, ಲಾಸ್ಟಿಗೆ ಹೇಳಿ ಸರ್ ನೀವು ಹೇಳಿದ್ ತಿಳಿದಿಲ್ಲ, take back your fees, no problem. Many new things that I am going to add for this batch. ಸುಮಾರಿದಾವೆ. Just a minute. I hope I made it clear. ಯಾರಿಗೂ ಡೌಟ್ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಹಾಗಾದ್ರೆ tomorrow will continue with the candlestick pattern. ಯಾರಿಗಾದ್ರೂ ಡೌಟ್ ಇತ್ತಂದ್ರೆ ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ. ಇಫ್ ನಾಟ್, ವಿಲ್ ಎಂಡ್ ಅಪ್ ದ ಸೆಷನ್.